ವಿಧಾನ ಪರಿಷತ್ ಸದಸ್ಯತ್ವವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ನಜೀರ್ ಅಹಮದ್ ಶೇಖ್ ಅವರು ಆ ಭಾಗದಲ್ಲಿ ಪಕ್ಷಕ್ಕೆ ಅವಿರೋಧವಾಗಿ ದುಡಿದು ಬಹಳ ಅನೇಕ ಹುದ್ದೆಗಳಲ್ಲಿ ಪಕ್ಷದ ಸಂಘಟನೆಯಾಗಿ ಶ್ರಮಿಸುತ್ತಾರೆ. ಹಾಗೂ ಅವರು ಹಿಂದಿನಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರಾಜಕೀಯ ಹಿನ್ನೆಲೆಯುಳ್ಳಂತಹ ಅವರ ತಾತಂದಿರು, ಅವರ ವಂಶಜರು ರಾಜಕೀಯ ಪ್ರಾಬಲ್ಯವನ್ನು ಬಳಸಿಕೊಂಡು ಅಲ್ಲಿ ಶಾಸಕರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಒಂದು ಹಿನ್ನೆಲೆಯುಳ್ಳ ಇವರಿಗೆ ಪ್ರಾತಿನಿಧ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ಮನವಿ ಪೂರ್ವಕವನ್ನ ಸರ್ಕಾರಕ್ಕೆ ಉತ್ತರ ಕರ್ನಾಟಕ ಅಂದರೆ ಮೊದಲಿನ ಭಾಗ 8 ಜಿಲ್ಲೆಗಳು ಇದರಲ್ಲಿ ಬರ್ತಾವೆ. ಅಂದಾಜು 15ರಿಂದ 18 ಲಕ್ಷ ಅಲ್ಪಸಂಖ್ಯಾತರು ಮತದಾರರಿದ್ದಾರೆ. ಮೇಲ್ಮನೆ ಅತಿ ಮಹತ್ವವಾದ ಒಂದು ಅಂಗ. ಬೆಳಗಾವಿಯಲ್ಲಿ 1924ರಲ್ಲಿ ಕಾಂಗ್ರೆಸ್ ಅಧಿವೇಶನ ಆದಾಗ ಅಲ್ಲಿ ಅಧಿವೇಶನದಲ್ಲಿ ನೇತೃತ್ವವನ್ನು ವಹಿಸಿ ನಾವು ಜವಾಬ್ದಾರಿ ನಿಭಾಯಿಸುತ್ತ ಆದರ್ಶ ಅವರ ಮೊಮ್ಮಗ ಇವತ್ತ ಶೇಖ್ ಸಾಹೇಬ್ ಪುಟ್ಟದಾಗಿದ್ದಾರೆ. ಇವರು ಆಗಿನ ಮುಂಬೈ ಪ್ರಾಂತದಲ್ಲಿ ಶಾಸಕರು ಸಹ ಆಗಿದ್ರು, ಸ್ವತಂತ್ರ ಸೇನಾನಿಗಳು ಆಗಿದ್ರು. ಇಂಥ ಒಬ್ಬ ಮೇಧಾವಿ ಮೊಮ್ಮಗ ಇವತ್ತ ನಮ್ಮ ಮಧ್ಯೆ ಇದ್ದಾರೆ. ಅವರು ಗೋಕಾಕರು ಅಬ್ದುಲ್ ನಜೀರ್ ಶೇಖ್ ಸಾಹೇಬ್ ಅಂತೇಳಿ ಇವರು ಸಹ ಕಳೆದ 40 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ 16 ವರ್ಷಗಳಿಂದ ಕಾಂಗ್ರೆಸ್ ಅಧ್ಯಕ್ಷರಾಗಿ ಈ ಶೈಕ್ಷಣಿಕ ರಂಗದಲ್ಲೂ ಸಹ ಸಾಮಾಜಿಕ ಧಾರ್ಮಿಕದಲ್ಲೂ ಸಹ ಇವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಕಿತ್ತೂರು ಕರ್ನಾಟಕದಲ್ಲಿ ಶೇಖ್ ಸಾಹೇಬ್ ಅಂತ ಬರಿಮಾತಾಗಿದ್ದಾರೆ. ಇಂಥವರಿಗೆ ಮುಂಬರುವ ವಿಧಾನ ಪರಿಷತ್ತಿಗೆ ಮೇಲ್ಮನೆಗೆ ಸರ್ಕಾರದ ನಾಮ ನಿರ್ದೇಶನ ಮಾಡುವುದರಲ್ಲಿ ಈ ಕಿತ್ತೂರು ಕರ್ನಾಟಕಕ್ಕೆ ಇಲ್ಲಿವರೆಗೂ ಯಾವುದೇ ಒಂದು ನಾಮ ನಿರ್ದೇಶನ ಲಭಿಸದೇ ಇದ್ದಾಗ ಇಂಥವ್ರು ನೇಮಕ ಮಾಡಿದಾಗ ಅಲ್ಲಿ ಅಲ್ಪಸಂಖ್ಯಾತ ಜನರಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ಬೋದು. ವಿಧಾನ ಪರಿಷತ್ ಮೇಲ್ಮನೆಗೆ ನಾಮಕರಣಕ್ಕಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಜಿ.ಟಿ. ನಗಾಪತ. ಈ ಒಂದು ವಿಷಯದ ಬಗ್ಗೆ ಸರ್ಕಾರದವರು ಇವರಿಗೆ ನಾಮಕರಣ ಮಾಡಿದರೆ ಅದು ಸಹ ಸರ್ಕಾರಕ್ಕೆ ಒಂದು ಹೇಳ್ಬೋದು. ಈಗ ನಾವೆಲ್ಲರೂ ಸರಿಯಾಗಿ ಪರಿಗಣಿಸಿ ನೋಡಿ ನಜೀರ್ ಸಾಹೇಬ್ ನಾವು ಮೇಲ್ಮನೆಗೆ ಒಂದು ನಾಮಕರಣ ಮಾಡಿದ್ದೀವಿ ಅಂತ ತಿಳ್ಕೊಳ್ಳೋಕ್ಕೆ ಅವ್ರಿಗೂ ಒಂದು ಅವಕಾಶ ಇದೆ. ನಮಗೂ ಸಹ 50 ವರ್ಷಗಳಿಂದ ನಾವು ಬಹಳ ಹಿಂದೆ ಇದ್ದೀವಿ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮೆರಿಟ್ ಮೆರಿಟ್ ಸಮಾಜದ ಬೆಳಗಾವಿ ಜಿಲ್ಲೆಯಲ್ಲಿ ಸದ್ಯದಲ್ಲಿ ಅಲ್ಪಸಂಖ್ಯಾತರಲ್ಲಿ ನಜೀರ್ ಸಾಹೇಬ್ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಹೇಳಿದ್ರೆ ಶೈಕ್ಷಣಿಕ ರಂಗದಲ್ಲಿ ಹಾಗೂ ಸರ್ಕಾರ ರಂಗದಲ್ಲಿ ಅವರು ಮಾಡತಕ್ಕಂಥ ಸೇವೆಗಳನ್ನು ಗುರುತಿಸಿ ಸರ್ಕಾರದವರು ಅವರ ಹೆಸರನ್ನ ಮೇಲ್ಮನೆಗೆ ನಾಮಕರಣ ಮಾಡಬೇಕು ಅಂತ ನಮ್ಮ ಒಪ್ಪುಗಳಿಂದ ಕೇಳಬಹುದಾಗಿದೆ. ಬೆಳಗಾವಿ ಜಿಲ್ಲೆ ಒಂದು ಶಾರ್ಟ್ ಆಗಬೇಕು. ಬೆಳಗಾವಿ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರಲ್ಲಿ ಯಾರು ಸ್ಥಾಪನೆ ಆಗಿತ್ತು. ಅಥವಾ ಚೇರ್ಮನ್ ವರ್ಷದಿಂದ ನಾವು 30 ವರ್ಷದಿಂದ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಇನ್ನೂ ಆಗುತ್ತೆ. ಎರಡನೇದು ಅಮಾನತ್ ಕೋಆಪರೇಟಿವ್ ಸೊಸೈಟಿ, ದೊಡ್ಡ ಸೊಸೈಟಿ ಇದೆ ಗೋಕಾಕ್ನಲ್ಲಿ. ಅದರಲ್ಲಿ 13 ವರ್ಷ ನಾವು ಚೇರ್ಮನ್ ಆಗಿ ಒಂದು ಕಟ್ಟಡವನ್ನು ಕಟ್ಟಿ ನಾನು ಇನ್ನೂ ಅದವರೆಗೂ ಡೈರೆಕ್ಟರ್ ಆಗಿ ಕೆಲಸ ಮಾಡಿ ಮತ್ತು ಸಮಾಜ ಸೇವೆಯಲ್ಲಿ ಅಂತೂ ನಾನು 40 ವರ್ಷದಲ್ಲಿ ವಿದ್ಯದ ಸಮಾಜ ಸೇವಾ ಮಾಡ್ತಾ ಇದ್ದೀನಿ. 2 ಸರಿ ಕೌನ್ಸಿಲ್ ನಗರಸಭೆ ಅಧ್ಯಕ್ಷನಾಗಿ 1998ರಲ್ಲಿ ಆರ್ಗನೈಸಿಂಗ್ ಸೆಕ್ರೆಟರಿ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ ಮತ್ತು 14 ವರ್ಷ ಅನೇಕ ಸಂಘ ಸಂಸ್ಥೆಯಲ್ಲಿ ಸಹ 20 ವರ್ಷ ಆಯಿತು. 1976ರಲ್ಲಿ ಗಫೂರ್ ಮುಜಾವರ್ ಅಂತ ಹೇಳಿ ಬದಲಾವಣೆ ಮಾಡಿದ್ರು. 1924ರಿಂದ ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷದವರು ಸಮಾಜ ಸೇವೆ ಮಾಡ್ತಾ ಇದ್ರು. ಎಲ್ಲ ಒಳಗೆ ನಾವು